ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಎಲ್ಲ ಕರುನಾಡ ವೀಕ್ಷಕರಿಗೆ ಮಕರ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತಿನ ವಿಡಿಯೋದಲ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕ ಅಂದ್ರೆ ನಮ್ಮ ಕರುನಾಡಿನಲ್ಲಿ ಅತಿ ಶೀಘ್ರದಲ್ಲೇ ಅನುಷ್ಠಾನಕ್ಕೆ ಬರ್ತಾ ಇರುವಂತ 7ನೇ ರಾಜ್ಯ ವೇತನ ಆಯೋಗ 2024 ಹೊಸ ವರ್ಷದ ಸಾಲಿನಲ್ಲಿ ನಮ್ಮ ನೌಕರರಿಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಹಿ ಸಂತಸದ ಸುದ್ದಿಯನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ನಿಮಗೆ ನೀಡ್ತಾ ಇದ್ದೇನೆ. ವೀಕ್ಷಕರೇ, ನಮ್ಮ ಕರ್ನಾಟಕ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ, ನಿವೃತ್ತ ನೌಕರರಿಗೆ, ಪಿಂಚಣಿದಾರರಿಗೆ ಮಕರ ಸಂಕ್ರಮಣದ ಹಬ್ಬದ ವಿಶೇಷ ಪ್ರಯುಕ್ತವಾಗಿ ಒಂದು ಭರ್ಜರಿ ಕೊಡುಗೆಯ ಮಾಹಿತಿ ನೀಡ್ತಾ ಇದ್ದೇನೆ. ಆದ್ಮೇಲೆ ಹಿಂದಿನ ವೇತನ ಆಯೋಗಕ್ಕಿಂತ ಈಗಿನ ವೇತನ ಆಯೋಗದಲ್ಲಿ ಎಷ್ಟು ಹಣ ಏರಿಕೆ ಆಗಲಿದೆ ಅನ್ನೋದು ಒಂದು ಸ್ಪಷ್ಟ ಮತ್ತು ಪ್ರಖರ ನಿಖರವಾದ ಮಾಹಿತಿ ನೀಡ್ತಾ ಇದ್ದೇನೆ. ಹಿಂದಿನ ವೇತನ ಆಯೋಗ ಅಂದ್ರೆ 5ರಿಂದ 6ನೇ ವೇತನ ಆಯೋಗದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ, ನಿವೃತ್ತರಿಗೆ ಎಷ್ಟು ವೇತನ ಹೆಚ್ಚಳ ಆಗಿತ್ತು ಅದನ್ನು ಈಗ 6ರಿಂದ 7ನೇ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ಎಷ್ಟು ಹಣ ನಮ್ಮ ನೌಕರರಿಗೆ ಸಿಗಲಿದೆ ಅನ್ನೋದು ಒಂದು ಸ್ಪಷ್ಟವಾದ ಮಾಹಿತಿ ನಮಗೆ ಲಭ್ಯವಾಗಿರುತ್ತೆ. ಅದು ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ವೀಕ್ಷಕರೇ, 7ನೇ ವೇತನ ಆಯೋಗದ ಅತಿ ದೊಡ್ಡ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲಭ್ಯವಿರುತ್ತೆ. ಆದ್ಮೇಲೆ ನಮ್ಮ ನೂತನ ಸರ್ಕಾರದಿಂದ ನೂತನ ಬದಲಾವಣೆ, ನೂತನ ವರ್ಷದಲ್ಲಿ ಆಗುವಂತ ನೂತನ ಬದಲಾವಣೆಯ ಪ್ರಖರ ಮಾಹಿತಿ, ನಿಖರವಾದ ಮಾಹಿತಿ, ಸ್ಪಷ್ಟ ಮಾಹಿತಿ ನೀಡ್ತಾ ಇದ್ದೇನೆ. ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್. ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಅನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಪ್ರತಿ ಒಂದು ಹೊಸ ಹೊಸ ಅಪ್ಡೇಟ್ಗಳು, ಹೊಸ ಹೊಸ ಮಾಹಿತಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಕೆಲವೇ ಸೆಕೆಂಡ್ ನಲ್ಲಿ ಥಟ್ಟನೆ ವಿಡಿಯೋ ರಿಫ್ಲೆಕ್ಟ್ ಆಗತ್ತೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಕೂಡ ನೀವು ಪಡ್ಕೋಬಹುದು ಅಂತ ಹೇಳ್ತಾ, ನಿಮ್ಮ ಸಮಯ ವ್ಯರ್ಥ ಮಾಡದೆ ಮಾಹಿತಿ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ ನಂತರ ನಿಮಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ನಿಮ್ಮ ಕಮೆಂಟ್ ಅಥವಾ ನಿಮ್ಮ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅಲ್ಲಿ ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಬಹುದು. ಇಷ್ಟ ಹೇಳ್ತಾ ನಿಮ್ಮ ಸಮಯ ವ್ಯರ್ಥ ಮಾಡದೆ ಮಾಹಿತಿ ಪ್ರಾರಂಭ ಮಾಡ್ತಾ ಇದ್ದೀನಿ. ದಯವಿಟ್ಟು ಫಾಲೋ ಮಾಡಿ. ಮತ್ತೊಮ್ಮೆ ಎಲ್ಲ ಕರುನಾಡ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. 7th ಪೇ ಕಮಿಷನ್ ಕರ್ನಾಟಕ 2024 ಸ್ಯಾಲರಿ ಪ್ರೆಡಿಕ್ಷನ್ ಟೇಬಲ್ ಗೆ ನಿಮಗೆ ಸ್ವಾಗತ ಅಂತ ಹೇಳ್ತಾ, ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗ್ತಾ ಇರುವಂತ ವೇತನ ಅಂದ್ರೆ 7ನೇ ವೇತನ ಆಯೋಗದಲ್ಲಿ ಸಿಗ್ತಾ ಇರುವಂತ ಒಂದು ವೇತನ ಎಷ್ಟಾಗಲಿದೆ ಅನ್ನೋದು ನಾನು ನಿಮ್ಮ ಮುಂದೆ ಮಾಹಿತಿ ನೀಡ್ತಾ ಇದ್ದೀನಿ. ವೀಕ್ಷಕರೇ, 5ನೇ ವೇತನ ಆಯೋಗದಿಂದ 6ನೇ ವೇತನ ಆಯೋಗದಲ್ಲಿ 11,200 ರೂಪಾಯಿ ಇದ್ದಿದ್ದು 19,950 ರೂಪಾಯಿಗೆ ಮೂಲ ವೇತನ ಬದಲಾಗಿತ್ತು. ಇವತ್ತಿನ ವಿಡಿಯೋದಲ್ಲಿ ನಾನು ಕೇವಲ ಮೂಲ ವೇತನದ ಮಾಹಿತಿಯನ್ನು ಮಾತ್ರ ನೀಡ್ತಾ ಇದ್ದೀನಿ. ವೀಕ್ಷಕರೇ, ಮೂಲ ವೇತನ 19,950 ರೂಪಾಯಿ ಸದ್ಯಕ್ಕೆ ಇದ್ದ ನೌಕರರಿಗೆ ಅಂದ್ರೆ 5ರಿಂದ 6ನೇ ವೇತನ ಆಯೋಗದಲ್ಲಿ ಆದಂತ ಬದಲಾವಣೆ 8,750 ರೂಪಾಯಿ ಕೇವಲ ಮೂಲ ವೇತನದಲ್ಲಿ ಹೆಚ್ಚಳವಾಗಿತ್ತು. ಇಲ್ಲಿ ಪ್ರತಿ ಒಂದು ಮೂಲ ವೇತನದ ಹೆಜ್ಜೆ ಹೆಜ್ಜೆಯಲ್ಲಿ ನೀವು ಗಮನಿಸಬಹುದು, ಒಂದು 70ರಿಂದ 85% ಈ ರೇಂಜ್ ನಲ್ಲಿ ನಿಮ್ಮ ಕೇವಲ ಮೂಲ ವೇತನದಲ್ಲಿ ಹೈಕ್ ಆಗಿರುತ್ತೆ. ಈಗ 11,700ರಿಂದ 19,950ಕ್ಕೆ ಬದಲಾದಲ್ಲಿ 8,750 ರೂಪಾಯಿ ಹೆಚ್ಚಳ ಆಗಿತ್ತು. ಆದ್ರೆ ಇಲ್ಲಿ ನಮ್ಮ 6ನೇ ವೇತನ 7ನೇ ವೇತನ ಆಯೋಗದಲ್ಲಿ ನಮ್ಮ ನೌಕರರಿಗೆ ಆಗುವಂತ ಒಂದು ಬೃಹತ್ ಬದಲಾವಣೆಯ ಮಾಹಿತಿ ನೋಡೋದಾದ್ರೆ 33,975 ರೂಪಾಯಿ ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಇಲ್ಲಿ 6ರಿಂದ 7ನೇ ವೇತನ ಆಯೋಗದಲ್ಲಿ ಎಷ್ಟು ಏರಿಕೆ ಆಗಬಹುದು ಎಂಬ ನಮ್ಮ ಒಂದು ಯಕ್ಷ ಪ್ರಶ್ನೆಗೆ ಉತ್ತರ 14,025 ರೂಪಾಯಿ ಆಗುವ ಸಾಧ್ಯತೆ ಇರುತ್ತೆ. ವೀಕ್ಷಕರೇ, ಇಲ್ಲಿ ಮೂಲ ವೇತನ, ಹೊಸ ಮೂಲ ವೇತನ ಅಂದ ತಕ್ಷಣ ಇಲ್ಲಿ ನೀಡಿರುವ ಅಂಕಿ ಸಂಖ್ಯೆಗಳನ್ನು ಒಂದು ನಿಯರೆಸ್ಟ್ ಡಿಜಿಟ್ ಗೆ, ಒಂದು ಸ್ಟ್ಯಾಂಡರ್ಡ್ ಡಿಜಿಟ್ ಗೆ ಫಿಕ್ಸ್ ಮಾಡಿ ಅಮೌಂಟ್ ಅನ್ನು ಫಿಕ್ಸ್ ಮಾಡುವ ಸಾಧ್ಯತೆಗಳು ಕೂಡ ಇರುತ್ತೆ ಅಂತ ಇದೊಂದು ವಿಷಯ ನಿಮ್ಮ ಗಮನದಲ್ಲಿ ಇರಲಿ. ಒಂದು 14,000 ರೂಪಾಯಿ ಇಲ್ಲಿ ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಅದು 11,700 ರೂಪಾಯಿ 5ನೇ ಆಯೋಗದಲ್ಲಿ ಮೂಲ ವೇತನ ಇದ್ದ ನೌಕರರಿಗೆ, ಅಂದ್ರೆ ಸದ್ಯಕ್ಕೆ 19,950 ರೂಪಾಯಿ ಮೂಲ ವೇತನ ಪಡೆಯುತ್ತಿರುವ ನೌಕರರಿಗೆ. 11,400ರಿಂದ 20,400ಕ್ಕೆ ಹೆಚ್ಚಳವಾದಲ್ಲಿ ಇಲ್ಲಿ 5ರಿಂದ 6ನೇ ವೇತನ ಆಯೋಗದ ಬದಲಾವಣೆಯಲ್ಲಿ 9,000 ರೂಪಾಯಿ ಹೆಚ್ಚಳ ಆಗಿತ್ತು. ಹಾಗಾದ್ರೆ 7ನೇ ವೇತನ ಆಯೋಗದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ, ನಿಮ್ಮೆಲ್ಲರ ಬೇಡಿಕೆಯಂತೆ ಒಂದು 34,741 ರೂಪಾಯಿ ಹೊಸ ಮೂಲ ವೇತನವಾಗಿ ಪರಿವರ್ತನೆ ಆಗುವ ಸಾಧ್ಯತೆ ಇದೆ. ಅಂದ್ರೆ ಇಲ್ಲಿ ಒಂದು 14,341 ರೂಪಾಯಿ ಹೆಚ್ಚಳ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬಹುದು.
5ನೇ ವೇತನ ಆಯೋಗದಲ್ಲಿ 11,600 ರೂಪಾಯಿ ಇದ್ದಿದ್ದು 20,400ಕ್ಕೆ ಬದಲಾಗುತ್ತೆ. 8,800 ರೂಪಾಯಿ ಇಲ್ಲಿ ಏರಿಕೆಯಾದಂತ ಒಂದು ಮೂಲ ವೇತನದಲ್ಲಿ ಏರಿಕೆ ಕಂಡಂತ ಮೊತ್ತದ ಲೆಕ್ಕಾಚಾರ. ಹಾಗಾದ್ರೆ 7ನೇ ವೇತನ ಆಯೋಗದಲ್ಲಿ ಒಂದು ಹೊಸ ಮೂಲ ವೇತನ 34,741 ರೂಪಾಯಿ ಆದ್ರೆ ಒಂದು 14,341 ರೂಪಾಯಿ ಇವರ ಒಂದು ಹೆಚ್ಚಳವಾಗುವಂತ ಮೊತ್ತದ ಲೆಕ್ಕಾಚಾರ ಕೂಡ ಇಲ್ಲಿ ಸಿಕ್ಕಿದೆ ವೀಕ್ಷಕರೇ. 11,800 ರೂಪಾಯಿ 20,900ಕ್ಕೆ ಬದಲಾಗತ್ತೆ. 5ರಿಂದ 6ನೇ ವೇತನ ಆಯೋಗದಲ್ಲಿ ಅಂದ್ರೆ 9,100 ರೂಪಾಯಿ ಹೆಚ್ಚಳವಾದ ನಂತರ. ಹಾಗಾದ್ರೆ ಇವರಿಗೆ ಒಂದು 35,500 ಚಿಲ್ಲರೆ ಮೊತ್ತ ಹೊಸ ಮೂಲ ವೇತನವಾಗುವ ಎಲ್ಲಾ ದಡ್ಡ ಲಕ್ಷಣಗಳು ಕಾಣ್ತಾ ಇದೆ. ಅಂದ್ರೆ 14,693 ರೂಪಾಯಿ ಇಲ್ಲಿ ಹೆಚ್ಚಳವಾಗಬಹುದಾದ ಒಂದು ಮೊತ್ತದ ಮಾಹಿತಿ ಕೂಡ ನಾನು ನಿಮ್ಗೆ ನೀಡ್ತಾ ಇದ್ದೇನೆ. 5ನೇ ವೇತನ ಆಯೋಗದಲ್ಲಿ 12,000 ರೂಪಾಯಿ ಇದ್ದಿದ್ದು 21,400ಕ್ಕೆ ಬದಲಾಗುತ್ತೆ. ಅಂದ್ರೆ 9,400 ರೂಪಾಯಿ ಹೆಚ್ಚಳವಾಗುವುದರಲ್ಲಿ. ಹಾಗಾದ್ರೆ ಇವರಿಗೆ 7ನೇ ವೇತನ ಆಯೋಗದಲ್ಲಿ ಹೊಸ ಮೂಲ ವೇತನ ಎಷ್ಟಾಗಲಿದೆ ಎಂಬ ಪ್ರಶ್ನೆಗೆ 36,444 ರೂಪಾಯಿ ಈ ಮೊತ್ತ ಆಗಬಹುದೆಂದು ನಮ್ಮ ಒಂದು ಅಂದಾಜಿನ ಊಹೆ ಇದೆ ವೀಕ್ಷಕರೇ. ಇಲ್ಲಿ ಒಂದು 15,000 ರೂಪಾಯಿ 6ರಿಂದ 7ನೇ ವೇತನ ಆಯೋಗದ ಮೂಲ ವೇತನದಲ್ಲಿ ಹೆಚ್ಚಳ ಆಗಬಹುದು ಎಂಬ ಒಂದು ಲೆಕ್ಕಾಚಾರ ಕೂಡ ನಮಗೆ ಲಭ್ಯವಾಗಿರುತ್ತೆ. 12,750 ರೂಪಾಯಿ 5ನೇ ಆಯೋಗದ ಮೂಲ ವೇತನ 21,900ಕ್ಕೆ ಪರಿವರ್ತನೆ ಆಗುತ್ತೆ 9,650 ರೂಪಾಯಿ ಹೆಚ್ಚಳದೊಂದಿಗೆ. 7ನೇ ವೇತನ ಆಯೋಗದಲ್ಲಿ 6ರಿಂದ 7ನೇ ವೇತನ ಆಯೋಗದಲ್ಲಿ 15,396 ರೂಪಾಯಿ ಹೆಚ್ಚಳದೊಂದಿಗೆ ಒಂದು ಮೂಲ ವೇತನ 37,296 ರೂಪಾಯಿ ಆಗುವ ಎಲ್ಲ ಸನ್ನಿವೇಶಗಳು ಉದ್ಭವ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. 12,500ದಿಂದ 22,400ಕ್ಕೆ ಬದಲಾವಣೆ ಮೂಲ ವೇತನದಲ್ಲಿ 9,900 ರೂಪಾಯಿ ಹೆಚ್ಚಳದೊಂದಿಗೆ ಬದಲಾವಣೆ ಆಗಿರುತ್ತೆ. 38,147 ರೂಪಾಯಿ ಹೊಸ ಮೂಲ ವೇತನವಾಗಿ ಬದಲಾಗುವ ಸಾಧ್ಯತೆ ಇದೆ. ಇಲ್ಲಿ ಹೆಚ್ಚಳವಾಗುವಂತ ಮೊತ್ತ 15,747 ರೂಪಾಯಿ ಅಂತಾನೆ ಹೇಳ್ಬೋದು. ಆದ್ಮೇಲೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ. ಸರ್ಕಾರ ಅಧಿಕೃತವಾಗಿ 7ನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ಬಿಡುಗಡೆ ಮಾಡುವ ಡೇಟಾ ಅಥವಾ ಅಂಕಿ ಅಂಶಗಳನ್ನು ನೀವು ಅಂತಿಮತ ಭಾವಿಸಬೇಕಾಗತ್ತೆ. ಆದರೆ ಇಲ್ಲಿ ನಿಖರತೆ ಸ್ಪಷ್ಟತೆಯನ್ನು ಬೆಲೆ ಕೊಟ್ಟು ಅತ್ಯಂತ ಕುಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯಾಗಿರುತ್ತೆ. ಅಲ್ಪ ಸ್ವಲ್ಪ ಎಲ್ಲಾದ್ರೂ ವ್ಯತ್ಯಾಸ ಆದ್ರೆ ಸರ್ಕಾರ ನಿಗದಿಪಡಿಸುವಂತ ಅಥವಾ ನಿರ್ಧಾರ ಮಾಡುವಂತ ಫಿಟ್ಮೆಂಟ್ ಫ್ಯಾಕ್ಟರ್ ಭತ್ಯೆಗಳಲ್ಲಿ ಚೂರು ವ್ಯತ್ಯಾಸ ಆದ್ರೆ ಮಾತ್ರ ಡೇಟಾ ಅಲ್ಟರ್ ಆಗುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ಮೂಲ ವೇತನ ನೋಡೋದಾದ್ರೆ ಅದಕ್ಕಿಂತ ಮುಂಚೆ ವೀಕ್ಷಕರೇ ನಾನು ನಿಮ್ಗೆ ನೀಡ್ತಾ ಇರುವಂತಹ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ 12,750ರಿಂದ 22,400ಕ್ಕೆ ಬದಲಾವಣೆಯಾದಲ್ಲಿ 9,650 ರೂಪಾಯಿ ಹೆಚ್ಚಳ ಕೇವಲ ಮೂಲ ವೇತನದಲ್ಲಿ ಆಗಿತ್ತು. 38,147 ರೂಪಾಯಿ ನಮ್ಮ ನೌಕರರಿಗೆ ಒಂದು ಹೊಸ ಮೂಲ ವೇತನವಾಗಿ ಸಿಗಬಹುದೆಂದು ಒಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇರಬೇಕಾದ್ರೆ 15,747 ರೂಪಾಯಿ ಇಲ್ಲಿ ಒಂದು ಹೆಚ್ಚಳವಾಗುವಂತ ಮೊತ್ತದ ಮಾಹಿತಿ ಕೂಡ ನಮಗೆ ಸಿಕ್ಕಿರುತ್ತೆ. 13,000ದಿಂದ 22,950 ರೂಪಾಯಿಗೆ 5ರಿಂದ 6ನೇ ವೇತನ ಆಯೋಗದ ಮೂಲ ವೇತನದಲ್ಲಿ 9,950 ರೂಪಾಯಿ ಹೆಚ್ಚಳ ಆಗಿರುತ್ತೆ. ಹಾಗಾದ್ರೆ ಮುಂಬರುವ ದಿನದಲ್ಲಿ ಹೆಚ್ಚಳವಾಗುವಂತ ಮೊತ್ತ 16,134 ರೂಪಾಯಿ ಅಂದ್ರೆ ಮೂಲ ವೇತನ 39,000 ಚಿಲ್ಲರೆ ಮೊತ್ತ ಆಗಬಹುದೆಂದು ಇಲ್ಲಿ ನಮ್ಗೆ ಸೂತ್ರದೊಂದಿಗೆ ವಿಲನಗೊಳಿಸಿ ಮಿಲನ ಮಾಡಿದಾಗ ಸಿಕ್ಕಿರುವಂತಹ ಒಂದು ಮಾಹಿತಿ ನಿಮ್ ಮುಂದೆ ನಾನು ಈ ವಿಡಿಯೋ ಮುಖಾಂತರ ಪ್ರಸ್ತುತ ಪಡಿಸ್ತಾ ಇದ್ದೀನಿ. 13,300 ರೂಪಾಯಿಯಿಂದ 23,500ಕ್ಕೆ ಬದಲಾವಣೆ 10,200 ರೂಪಾಯಿ ಏರಿಕೆ ಕಂಡಾಗ ಮೂಲ ವೇತನ ಆಗಿರುತ್ತೆ. ಹಾಗಾದ್ರೆ ಮೂಲ ವೇತನ 7ನೇ ವೇತನ ಆಯೋಗದಲ್ಲಿ 40,000 ಚಿಲ್ಲರೆ ಆದ್ರೆ 16,500 ಚಿಲ್ಲರೆ ಮೊತ್ತ ನಮ್ಮ ನೌಕರರಿಗೆ ಏರಿಕೆ ಆಗಬಹುದೆಂದು ಇಲ್ಲಿ ನಮ್ಗೆ ಮಾಹಿತಿ ಸಿಕ್ಕಿರತ್ತೆ ವೀಕ್ಷಕರೇ. 13,600 ರೂಪಾಯಿ ಹೋಗಿ 24,050ಕ್ಕೆ ಬದಲಾದಲ್ಲಿ 10,450 ರೂಪಾಯಿ 5ರಿಂದ 6ನೇ ವೇತನ ಆಯೋಗದಲ್ಲಿ ಹೆಚ್ಚಳವಾಗಿದ್ದಂತ ಒಂದು ಮೊತ್ತದ ಮಾಹಿತಿ. ಒಂದು 41,000 ರೂಪಾಯಿ ಇಲ್ಲಿ ಹೊಸ ಮೂಲ ವೇತನವಾಗಿ ಸಿಗಬಹುದು ಇವರಿಗೆ. 16ರಿಂದ 17,000 ರೂಪಾಯಿ ಇಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಅಂತಾನೆ ಹೇಳ್ಬಹುದು. ಆದ್ಮೇಲೆ 5ನೇ ವೇತನ ಆಯೋಗದಲ್ಲಿ ನಮ್ಮ ನೌಕರರ 13,900 ರೂಪಾಯಿ ಮೂಲ ವೇತನ 24,600 ರೂಪಾಯಿಗೆ ಬದಲಾಗುತ್ತೆ 10,700 ರೂಪಾಯಿ ಹೆಚ್ಚಳದೊಂದಿಗೆ. 41,894 ರೂಪಾಯಿ ನ್ಯೂ ಬೇಸಿಕ್ ಆದ್ರೆ 17,794 ರೂಪಾಯಿ ಇಲ್ಲಿ ಹೈಕ್ ಆಗುವಂತ ಒಂದು ಮೊತ್ತದ ಲೆಕ್ಕಾಚಾರ ಕೂಡ ನೀಡ್ತಾ ಇದ್ದೇನೆ. ನಮ್ಮ ನೌಕರರಿಗೆ ಏರಿಕೆಯಾಗುವಂತ ಒಂದು ಪ್ಯಾಟರ್ನ್ ನಲ್ಲಿ ನಮ್ಮ ಪಿಂಚಣಿದಾರರಿಗೆ ನಿವೃತ್ತರಿಗೂ ಕೂಡ ಮುಂಬರುವ ದಿನದಲ್ಲಿ ಏರಿಕೆ ಆಗುವ ಸಾಧ್ಯತೆಗಳು ಇರುತ್ತೆ ಅಂತಾನೆ ನಾವು ಒಂದು ಅಸಂಪ್ಷನ್ ಮಾಡಬಹುದು ವೀಕ್ಷಕರೇ. ಮುಂದಿನ ಒಂದು ಮೂಲ ವೇತನ 14,700 ರೂಪಾಯಿ ಹೋಗಿ 25,700ಕ್ಕೆ 11,000 ರೂಪಾಯಿ ಹೆಚ್ಚಳದೊಂದಿಗೆ
ಕೇವಲ ಮೂಲ ವೇತನದಲ್ಲಿ ಬದಲಾಗುತ್ತೆ. ಇದು ನಿಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಈಗ ಲಾಸ್ಟ್ 2 ಕಾಲಮ್ ನಲ್ಲಿ ಇರುವಂತಹ ಒಂದು ಮಾಹಿತಿ 42,916 ರೂಪಾಯಿ ಇಲ್ಲಿ ಹೊಸ ಮೂಲ ವೇತನವಾಗಿ ಬದಲಾಗುತ್ತೆ ಮತ್ತು 17,716 ರೂಪಾಯಿ ಒಂದು ಹೆಚ್ಚಳ ಆಗಬಹುದಾದ ಒಂದು ಮೊತ್ತದ ಲೆಕ್ಕಾಚಾರ. 14,550ರಿಂದ 25,800ಕ್ಕೆ ಬದಲಾದಲ್ಲಿ 11,200 ರೂಪಾಯಿ 250 ರೂಪಾಯಿ ಇಲ್ಲಿ ಏರಿಕೆ ಆದಂತ ಒಂದು ಮೂಲ ವೇತನದಲ್ಲಿ ಹೆಚ್ಚಳ ಕಂಡಂತ ಒಂದು ಲೆಕ್ಕಾಚಾರ. ಹಾಗಾದ್ರೆ ನಮ್ಮ ನೌಕರರಿಗೆ 7ನೇ ವೇತನ ಆಯೋಗ ಅತಿ ಶೀಘ್ರದಲ್ಲಿ ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇರುವಂತಹ 7ನೇ ವೇತನ ಆಯೋಗದಲ್ಲಿ ನಮ್ಮ ನೌಕರರಿಗೆ ಒಂದು 43,937 ರೂಪಾಯಿ ಹೊಸ ಮೂಲ ವೇತನ ಆದ್ರೆ 18,137 ರೂಪಾಯಿ ಇವರಿಗೆ ಏರಿಕೆ ಆಗಬಹುದಾದ ಒಂದು ಮೊತ್ತದ ಮಾಹಿತಿ ಕೂಡ ನಾನು ನಿಮ್ಗೆ ನೀಡ್ತಾ ಇದ್ದೇನೆ. ಕೊನೆಯದಾಗಿ 14,900 ರೂಪಾಯಿ ಈ ಮೊತ್ತದ ಒಂದು ಮೂಲ ವೇತನ 5ನೇ ಆಯೋಗದಲ್ಲಿದ್ದಂತ ಮೊತ್ತ 6ನೇ ವೇತನ ಆಯೋಗದಲ್ಲಿ ಅಂದ್ರೆ ಸದ್ಯಕ್ಕೆ 26,400ಕ್ಕೆ ಬದಲಾವಣೆ ಆಗಿದೆ 11,500 ರೂಪಾಯಿ ಹೆಚ್ಚಳದೊಂದಿಗೆ. ಹಾಗಾದ್ರೆ ನಮ್ಮ 7ನೇ ವೇತನ ಆಯೋಗದಲ್ಲಿ 26,400 ರೂಪಾಯಿ ಬೇಸಿಕ್ ಇಂದ 44,959 ಅಂದ್ರೆ ಒಂದು 45,000 ರೂಪಾಯಿ ಒಂದು ಹೊಸ ಮೂಲ ವೇತನವಾಗಿ ಬದಲಾಗಬಹುದೆಂಬ ಒಂದು ಅಂದಾಜಿನ ಮೇರೆಗೆ ಮಾಹಿತಿ ನಾನು ನಿಮ್ಗೆ ನೀಡ್ತಾ ಇದ್ದೇನೆ. ಇಲ್ಲಿ ಹೆಚ್ಚಳ ಒಂದು 18,500 ರೂಪಾಯಿ ಎಕ್ಸಾಕ್ಟ್ಲಿ ಹೇಳೋದಾದ್ರೆ 18,559 ರೂಪಾಯಿ ಒಂದು ಹೆಚ್ಚಳ ಆಗಬಹುದಾದ ಒಂದು ಮೊತ್ತದ ಇನ್ಫಾರ್ಮೇಶನ್ ಅನ್ನು ನೀಡ್ತಾ ಇದ್ದೇನೆ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ನೀಡಿದಂತ ಮಾಹಿತಿ ನಿಮ್ಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರಿಪ್ಷನ್, ಕಮೆಂಟ್ ಮೂಲಕ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ನೀಡ್ತಾ ಇರಿ. ನಮ್ಮ ಕರುನಾಡಿನಲ್ಲಿ 7ನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ಸರ್ಕಾರ ಬಿಡುಗಡೆ ಮಾಡುವ ಅಂಕಿಅಂಶಗಳು, ಡೇಟಾಗಳು ಮತ್ತು ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮ್ಗೆ ನೀಡ್ತಾ ಇರುವಂತಹ ಡೇಟಾಗಳು ಮುಂಬರುವ ದಿನದಲ್ಲಿ ನಿಮ್ಗೆ ಕ್ರಾಸ್ ವೆರಿಫಿಕೇಶನ್ ಮಾಡಕ್ಕೆ ಬಹಳಷ್ಟು ಉಪಯುಕ್ತಕಾರಿ ಅಂಶಗಳಾಗಿರುತ್ತೆ. ಇಲ್ಲಿ ಕ್ರಾಸ್ ವೆರಿಫಿಕೇಶನ್ ಅಂದಾಕ್ಷಣ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮ್ಗೆ ನೀಡ್ತಾ ಇರುವಂತಹ ಮಾಹಿತಿ ಎಷ್ಟು ನಿಜ, ನಿಖರತೆ, ಪ್ರಖರತೆ, ಸ್ಪಷ್ಟತೆಯಿಂದ ಕೂಡಿದೆ ಅಂತ ಕೂಡ ನೀವು ಮುಂಬರುವ ದಿನದಲ್ಲಿ ಅನಲೈಸ್ ಮಾಡ್ಕೋಬಹುದು ಅಂತ ಹೇಳ್ತಾ ವೀಕ್ಷಕರೇ, ಹೀಗೆ ವಿಡಿಯೋ ನೋಡ್ತಾ ಇರಿ, ಎಲ್ಲರಿಗೂ ಶೇರ್ ಮಾಡ್ತಾ ಇರಿ. ಒಳ್ಳೆ ಇನ್ಫಾರ್ಮೇಶನ್ ಕೊಡುವ ಜವಾಬ್ದಾರಿ ನಂದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಹಾಜರಾಗ್ತೀನಿ. ಅಲ್ಲಿವರೆಗೂ ವಿರಾಮ ನೀಡಿ. ವಿಡಿಯೋ ನೋಡಿದ ಎಲ್ಲ ಕರುನಾಡ ಮಹನೀಯರಿಗೆ ಧನ್ಯವಾದಗಳು. ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಮಣ ಮತ್ತು ಪೊಂಗಲ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಂಡಿಮುವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.